ಮೀಡಿಯಾ ಜಮಾನ ಏನೇ ಎಡುವುದ್ರೂ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾರೆ. ಜ್ವರ ಬಂದರೂ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾರೆ. ಮಾರ್ಕೆಟ್ಗೆ ಹೋದರೂ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾರೆ. ಏನೇ ಪ್ರತಿಯೊಂದು ಅಪ್ಡೇಟ್ಗಳೇನಾದರೂ ಸಿಗಬೇಕು ಅಂತಂದರೆ, ಒಬ್ಬ ವ್ಯಕ್ತಿಯ ಅಪ್ಡೇಟ್ ಏನಾದರೂ ಸಿಗಬೇಕಂತಂದರೆ ನಾವು ಸೋಷಿಯಲ್ ಮೀಡಿಯಾ ಸೋಷಿಯಲ್ ಮೀಡಿಯಾ ಅಕೌಂಟನ್ನು ಫಾಲೋ ಮಾಡಿದ್ರೆ ಎಲ್ಲವೂ ಕೂಡ ಸಿಗತ್ತೆ. ಆದರೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಗೂಗಲಲ್ಲಿ ವೈರಲ್ ಆಗೋದಕ್ಕೆ ಹೋಗಿ ಕೆಲವೊಂದಿಷ್ಟು ಜನರು ಪೇಚಿಗೆ ಸಿಕ್ಕಾಕೊಳ್ಬಿಡ್ತಾರೆ. ಏನಂತ ಕೋರ್ಟ್ ಮೆಟ್ಟಿಲಿಗೂ ಕೂಡ ಹತ್ತುವಂತಹ ಪರಿಸ್ಥಿತಿ ನಿರ್ಮಾಣ ಹೋಗ್ಬಿಡುತ್ತೆ. ಈಗ ಲಾಂಗ್ ಹಿಡ್ಕೊಂಡು ರೀಲ್ಸ್ ಮಾಡಿದಂತಹ ರಜತ್ ಮತ್ತು ವಿನಯ್ಗೆ ಜೈಲು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ನಿನ್ನೆ ರಾತ್ರಿ ಅಷ್ಟೇ ಮಧ್ಯರಾತ್ರಿ ಅವ್ರನ್ನ ಬಿಟ್ಟು ಕಳಿಸಿದಾರಂತೆ, ವಾರ್ನ್ ಮಾಡಿ ಕಳಿಸಿದಾರಂತೆ. ಅದ್ರ ಬಗ್ಗೆ ನೋಡ್ತಾ ಹೋಗೋದಾದರೆ, ಸಿನಿಮೆಯ ಶೈಲಿಯಲ್ಲಿ ವಿಡಿಯೋ ಮಾಡಿ ಪೋಸ್ಟ್ ಮಾಡಿದ್ರು ಈ ವಿನಯ್ ಮತ್ತು ರಜತ್. ಇವರು ಬಿಗ್ ಬಾಸ್ ಸ್ಪರ್ಧಿಯಂತೆ. ನೋಟಿಸ್ ನೀಡಿ ವಿಚಾರಣೆ ಬಳಿಕ ಇಬ್ಬರನ್ನು ಕೂಡ ಬಂಧನೆ ಮಾಡಿದ್ರು. ರಾತ್ರಿ ಅಷ್ಟೇ ಅವರನ್ನು ರಿಲೀಸ್ ಮಾಡಿ ಕಳಿಸಿದಾರಂತೆ. ಈಗೇನಿದು ಈ ರೀಲ್ಸ್ ಕಾಣಿಸ್ತಾ ಇದೆಯೋ, ವಿಡಿಯೋ ಕಾಣಿಸ್ತಾ ಇದೆಯಲ್ಲ, ಈ ವಿಡಿಯೋ ಏನಂತಂದರೆ, ನೀವು ವಿಡಿಯೋ ಮಾಡಿ ಬಟ್ ಮಾರಕ ಶಸ್ತ್ರಾಸ್ತ್ರಗಳನ್ನಾಗಿರಬಹುದು ಅಥವಾ ಪಿಸ್ತೂಲು, ಬಂದೂಕು ಇವೆಲ್ಲವನ್ನು ಶಸ್ತ್ರಾಸ್ತ್ರಗಳನ್ನು ಹಿಡ್ಕೊಂಡು ನೀವೇನಾದರೂ ರೀಲ್ಸ್ ಮಾಡಿದ್ರಿ ಅಂತಂದರೆ ಅದು ಸಾಮಾಜಿಕ ಜನರಿಗೆ ಭಯ ಹುಟ್ಟಿಸುವಂತಹ ಭಯದ ವಾತಾವರಣ ನಿರ್ಮಾಣ ಮಾಡುವಂತಹ ಕುಕೃತ್ಯ ಅದೊಂದು ಆ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಆಗತ್ತೆ. ಅವ್ರ ಕೈಯಲ್ಲಿರುವಂತಹ ಆ ಲಾಂಗನ್ನು ನೋಡಿದ್ರೇ ಗೊತ್ತಾಗುತ್ತೆ. ಅದು ಐದರ್ ನೀವು ಅದು ರಿಯಲೋ ಅಥವಾ ಫೇಕೋ ಗೊತ್ತಿಲ್ಲ, ಆದರೆ ವಿಡಿಯೋದಲ್ಲಿ ಕಾಣಿಸ್ತಾ ಇದೆಯಲ್ಲ. ಈ ಥರ ವಿಡಿಯೋ ಮಾಡಿದ್ರೆ ಪಕ್ಕ ಇವ್ರಿಗಷ್ಟೇ ಅಲ್ಲ, ಎಲ್ರಿಗೂ ಕೂಡ ಕಾನೂನು ಕ್ರಮ ಕೈಗೊಳ್ಳೋದಕ್ಕೆ ಒಂದು ಅವಕಾಶ ಇದೆ. ಹಾಗಾದರೆ ಏನಿದು ಪ್ರಕರಣ ಅಂತ ನೋಡ್ತಾ ಹೋಗೋದಾದರೆ, ಇನ್ಸ್ಟಾಗ್ರಾಮ್ ಆ್ಯಪಲ್ಲಿ ಬುಜ್ಜಿ ಎಂಬ ಖಾತೆಯಲ್ಲಿ ರಜತ್ ಕಿಶನ್ ಮತ್ತು ವಿನಯ್ ಗೌಡ ಲಾಂಗ್ ಹಿಡಿದುಕೊಂಡು ಸಿನಿಮೆಯ ಶೈಲಿಯಲ್ಲಿ ವಿಡಿಯೋ ಮಾಡಿ ಪೋಸ್ಟ್ ಮಾಡಿದ್ದಾರೆ. 18 ಸೆಕೆಂಡ್ಗಳ ರೀಲ್ಸ್ ವಿಡಿಯೋದಲ್ಲಿ ಸಾರ್ವಜನಿಕ ಸ್ಥಳದಲ್ಲಿ ರೌಡಿಗಳ ಮಾದರಿಯಲ್ಲಿ ಇಬ್ಬರು ಲಾಂಗ್ ಹಿಡಿದುಕೊಂಡು ಕ್ಯಾಮ್ರಾಗೆ ಪೋಸ್ ಕೊಟ್ಟಿದ್ದಾರೆ. ಈ ಮುಖಾಂತರ ಸಾರ್ವಜನಿಕ ಸ್ಥಳದಲ್ಲಿ ಸಾರ್ವಜನಿಕ ಶಾಂತಿ ಮತ್ತು ನೆಮ್ಮದಿಗೆ ಭಂಗ ಉಂಟು ಮಾಡುವಂತಹ, ಭಯ ಸೃಷ್ಟಿ ಮಾಡುವಂತಹ ಒಂದು ವಿಡಿಯೋ ಇದಾಗಿದೆ. ಹೀಗಾಗಿ ಇಬ್ಬರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ PSI ಭಾನುಪ್ರಕಾಶ್ ದೂರು ನೀಡಿದ್ರು. ಈ ದೂರಿನ ಮೇರೆಗೆ ಇಬ್ಬರ ವಿರುದ್ಧ ಬಸವೇಶ್ವರ ಠಾಣೆಯಲ್ಲಿ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದರು. ಸದ್ಯ ಇಬ್ಬರನ್ನೂ ಕೂಡ ಬಂಧನ ಮಾಡಲಾಗಿತ್ತು, ವಿಚಾರಣೆಗೆ ಒಳಪಡಿಸಲಾಗಿತ್ತು. ಮಂಗಳವಾರ ವಿಚಾರಣೆಗೆ ವಿಚಾರಣೆ ಕರೀತಾರೆ. ವಿಚಾರಣೆಗೆ ಕರೆದ ನಂತರ ಅವ್ರನ್ನ ಲಾಕ್ ಮಾಡಿಬಿಡ್ತಾರೆ, ಇಲ್ಲ ನೀವು ಅರೆಸ್ಟ್ ಅಂತ ಹೇಳಿಬಿಡ್ತಾರೆ. ಆ ಟೈಮಲ್ಲಿ ಏನಂತಂದರೆ ಕೆಲವೊಂದಿಷ್ಟು ವಿಚಾರಣೆಗಳನ್ನು ಮಾಡಿದ್ದಾರೆ ಪೊಲೀಸರು, ತಮ್ಮದೇ ಶೈಲಿಯಲ್ಲಿ ವಿಚಾರಣೆಯನ್ನು ಮಾಡಿದ್ದಾರೆ. ಸೊ ಆಗ ಏನು ಮಾಡಿದ್ದಾರೆ ಅಂತಂದರೆ, ನಿನ್ನೆ ಮಧ್ಯರಾತ್ರಿ ಅವ್ರನ್ನ ವಾರ್ನ್ ಮಾಡಿನೋ ಅಥವಾ ಏನೋ ಒಂದು ಒಳಂಬಳಿಕೆ ಒಂದು ಲೆಟರ್ ಬರ್ಕೊಂಡು ಏನೋ ಕಳಿಸಿದಾರಂತ ಸುದ್ದಿ ಇದೆ, ಬಟ್ ಗೊತ್ತಿಲ್ಲ. ಬಟ್ ಏನಂತಂದರೆ, ಈ ಥರದ್ದು ಲಾಂಗ್ ಹಿಡ್ಕೊಂಡು, ಪಿಸ್ತೂಲ್ ಹಿಡ್ಕೊಂಡು, ಬಾಂಬ್ ಹಿಡ್ಕೊಂಡು ಈ ಥರ ರೀಲ್ಸ್ ಮಾಡೋದು ಅಂದರೆ, ಈ ರಜತ್ತು ಮತ್ತು ವಿನಯ್ ಅವರೇನು ಸಾಮಾನ್ಯದವರಲ್ಲ. ಯಾಕಂತಂದರೆ ಅವ್ರಿಗೆ ಬಿಗ್ ಬಾಸ್ನಲ್ಲಿ ಲಕ್ಷ ವೋಟ್ಗಳನ್ನು ಕೊಡ್ತಾ ಇದ್ದಂತಹ ಜನ, ನಿಮ್ಮನ್ನು ಒಂದೋ ಇಬ್ಬರು ಅಲ್ಲ, ಲಕ್ಷಾಂತರ ಜನ ನಿಮ್ಮನ್ನು ಫಾಲೋ ಮಾಡ್ತಾರೆ. ನಿಮ್ಮ ಒಳ್ಳೆ ಗುಣಗಳನ್ನು ಅವರು ಮೆಚ್ಚಿದ್ದಾರೆ. ಸೊ ಈ ಥರದ್ದು ವಿಡಿಯೋಗಳನ್ನು ಮಾಡೋದ್ರಿಂದ ಏನಾಗತ್ತಂತಂದರೆ ಅವ್ರ ಮೇಲೆ ಪರಿಣಾಮ ಬೀರುತ್ತೆ, ನಿಮ್ಮ ಅಭಿಮಾನಿಗಳ ಮೇಲೆ ಪರಿಣಾಮ ಬೀರುತ್ತೆ. ಅದನ್ನಾದರೂ ತಲೆಗಿಟ್ಕೊಳ್ಳಿ. ಚಿಕ್ಕ ಪುಟ್ಟ ಮಕ್ಕಳು ನಿಮ್ಮ ಬಿಗ್ ಬಾಸ್ ನೀವೇನು ಆಟ ಆಡ್ತಿದ್ರಲ್ಲ, ಬಿಗ್ ಬಾಸ್ ನೀವೇನು ಆಟ ಆಡ್ತಿದ್ರಲ್ಲ, ಆ ಆಟ ಆಡಿದಾಗ ಗೆದ್ದಾಗ ಚಪ್ಪಾಳೆ ತಟ್ಟಿದ ಮಕ್ಕಳು ಕೂಡ ಇದ್ದಾವೆ. ಅವು ಮಕ್ಕಳನ್ನು ಮರೆಯೋಕ್ಕೆ ಹೋಗಬೇಡಿ. ಮುಂದಿನ ಸರ್ತಿ ವಿಡಿಯೋ ಮಾಡಬೇಕಾದ್ರೆ ಒಂಚೂರು ಗಮನ ಹರಿಸಿ, ಇಲ್ಲ ಅಂತಂದರೆ ಪಕ್ಕ ಈಗೇನು ಪೊಲೀಸ್ ಮೆಟ್ಲು ಏರಿದಿರಲ್ಲ, ಸೊ ಮುಂದಿನ ಸರ್ತಿ ಮತ್ತೇನಾದರೂ ಮಾಡಿದ್ರೆ ಇದೇ ಥರನಾಗ ಆಗತ್ತೆ.